महानगर व्याप्तीतील वॉर्ड नंबर 4 परिसरातील महानगरपालिकेचे सफाई कर्मचारी मित्रपरिवार यांचा विश्व हिंदू परिषद वॉर्ड नंबर 4च्या नगरसेवक तसेच नगरसेवक संतोष पेडणेकर यांच्या वतीने दिवाळी सणानिमित्त त्यांना फराळाचे वाटप करून सन्मान करण्यात आला। सर्वप्रथम या सर्व सफाई मित्र परिवारांचे फुलांच्या पुष्पवृष्टी करून स्वागत करण्यात आले। यानंतर या ठिकाणी उपस्थित मान्यवरांचे भाषण झाले। महानगरपालिकेच्या नगरसेवकांनी इंदोर येथे स्मार्ट सिटीची पाहणी दौऱ्यासाठी गेले होते। तेथील आपला अनुभव सफाई मित्र परिवारांच्या समोर व्यक्त केला। त्यानंतर सर्व सफाई कर्मचारी मित्रांना दिवाळी फराळाचे वितरण करण्यात आले। भारत माता की जय, वंदे मातरम, वंदे मातरम, बोलो भारत माता की जय। स्वच्छता पौर कार्मिक मित्रರಿಗೆ ಸ್ವಚ್ಛತಾ ಮಿತ್ರರಿಗೆ ಸ್ವಚ್ಛತಾ ಮಿತ್ರರಿಗೆ ದೇಶಕ್ಕೆ ತಿಳಿಸಲಿಕ್ಕೆ ನಮ್ಮ ವಿಶ್ವ ಹಿಂದೂ ಪರಿಷತ್ ಮುಂದೆ ಬಂದಿದೆ। ನಾನು ಬೇರೆ ಯಾರು ಅಲ್ಲ, ನಾನು ಒಬ್ಬ ಪೌರ ಕಾರ್ಮಿಕನೇ। ನಾನು 40 ವರ್ಷ ಇದರಲ್ಲಿ ಕೆಲಸ ಮಾಡಿದವನು। ಇವತ್ತು ನೀವು ಕಣ್ಣಾರೆ ನೋಡ್ತಾ ಇದ್ದೀರಿ, ಒಂದು ಪೌರ ಕಾರ್ಮಿಕರು ಇಂಥ ಇದರಲ್ಲಿ ಕೂಡಿಸಿದ್ದಾರೆ ಅಂದ್ರೆ ಬೇರೆ ಯಾರು ಅಲ್ಲ, ವಿಶ್ವ ಹಿಂದೂ ಪರಿಷತ್ನವರು ನನ್ನ ಕೂಡಿಸಿದ್ದಾರೆ। ನಾನು ಕುಂಡ್ರೋದೇನು, ನೀವು ಕುಂಡ್ರೋದೇನು, ಎರಡೂ ಒಂದೇ। ಇವತ್ತು ನನಗೆ ಈ ಸ್ಥಾನ ಕೊಟ್ಟವರು ವಿಶ್ವ ಹಿಂದೂ ಪರಿಷತ್ನವರು। ಇದಕ್ಕೆ ನಾನು ಚಿನಾಋಣಿಯಾಗಿದ್ದೀನಿ। ಮತ್ತೆ ನನ್ನ ಕಾಲದಲ್ಲಿ ನಾನು 40 ವರ್ಷ ಸರ್ವಿಸ್ ಮಾಡಿದ್ದೀನಿ। 40 ವರ್ಷದಲ್ಲಿ ನೋಡಿದ್ದೀನಿ ನಾನು ನನ್ನ ಸರ್ವಿಸ್ನಲ್ಲಿ ನಾನು ಒಂದು ಜನರ ಕಾಂಪೌಂಡ್ನಲ್ಲಿ ಹೋಗ್ಲಿಕ್ಕೂ ಹಿಂಜರಿತಾ ಇದ್ದೆ। ಅವ್ರು ನನ್ನ ನೋಡಿದ ಕೂಡಲೇ ಬಾಯಿ ಮುಚ್ಚೋದು ಮೂಗು ಮುಚ್ಚೋದು ಮಾಡಿ ನಮ್ಮನ್ನು ದೂರ ಸರಿಸ್ತಾ ಇದ್ರು। ನೀವು ಬರೋದಿದ್ರೆ ಬೆಳಿಗ್ಗೆ ನಾವು ಹೇಳೋಕ್ಕಿಂತ ಮೊದಲೇ ಬರಬೇಕು, ಎದ್ದ ಮೇಲೆ ಬರಬಾರ್ದು, ನೀವು ನಿಮ್ಮ ಅಕ್ಕ ನನ್ಗೆ ತೋರಿಸ್ಬಾರ್ದು ಅಂತೇಳಿ ಕೆಲವು ದಿನ ಅಂದಿದ್ದಾರೆ, ನಾನು ಅನ್ಸ್ಕೊಂಡಿದ್ದೇನೆ। ಅದನ್ನೆಲ್ಲ ನಾನು ಮನಸ್ಸಿನಲ್ಲೇ ಕೊರಗಿ ತನ ಬಂದಿದ್ದೀನಿ। ಅಂದ್ರೆ ವಿಶ್ವ ಹಿಂದೂ ಪರಿಷತ್ ನಮ್ಮ ಇದರಲ್ಲಿ ಮುಖ್ಯವಾಗಿ ಹೇಳ್ಬೇಕಾದ್ರೆ ನಾನು ಶ್ರೀನಾನೂರ್ಣಿ ಆಗಿರೋದು ನಮ್ಮ ಕೃಷ್ಣಾಜಿ ಭಟ್ ಅವ್ರಿಗೆ। ಮತ್ತೆ ಒಂದು ನೀನು ಅಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನನ್ಗೆ ಗೊತ್ತಾಯ್ತು, ಬಾಪ ನಿನಗೆ ಏನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅಂತ ತೋರಿಸ್ತೀನಿ। ನಿನಗೆ ತೋರಿಸಿದ್ದೀನಿ ಅಂದ್ರೆ ನಿನಗೆ ಪೂರ್ತಿ ಕರಲ್ಲ, ನಿಮ್ಮ ಜನಕ್ಕೇನು ನೀವು ತೋರಿಸ್ಬೇಕು, ನಿಮ್ಮ ಜನನ ನನ್ನ ಕಡೆ ತರಬೇಕು ಅಂತೇಳಿ ಕೃಷ್ಣಾಜಿ ಅವರು ಮತ್ತು ರಾಮನಾಥ್ ನಾಯ್ಕ ಅವರು ನನಗೆ ತಿಳಿಸಿದರು। ಅದೇ ಪ್ರಕಾರ ನನಗೆ ಆದಷ್ಟು ನಾನು ಮಾಡ್ತಾ ಇದ್ದೀನಿ। ಆದರೆ ನಾವು ಮಾಡೋದು ತಪ್ಪು। ಅವ್ರು ತಿಳಿಸಿರೋದು ನನಗೆ ಒಂದು ವಿದ್ಯೆ ಏನು ತಿಳಿಸಿದಾರೆ ಅಂದ್ರೆ, ಒಂದು ತಪ್ಪು ನಾವು ಮಾಡ್ತಾ ಇದ್ದೀವಿ। ಬೆಳಿಗ್ಗಿಂದ ಸಾಯಂಕಾಲವರೆಗೂ ಕೆಲಸ ಮಾಡ್ತೀವಿ, ಯಾರು ಮಾಡಲಾರ್ದ ಕೆಲಸ ನಾವು ಮಾಡ್ತೀವಿ। ಆದರೆ ಯಾರು ಇದನ್ನ ತಿಳ್ಕೋಬಾರ್ದು ಅಂತ ಅದನ್ನ ಒಂದು ಅಭ್ಯಾಸವನ್ನು ಮಾಡ್ಕೊಂಡಿದ್ವಿ, ಆ ಅಭ್ಯಾಸ ನಾವು ಕಲಿಬೇಕು। ಅದಕ್ಕೆ ನಡ ಕಟ್ಟಿ ನಿಂತವರು ನಮ್ಮ ರಾಮನಾಥ್ ನಾಯಕ್ ಅವರು, ಅವ್ರಿಗೆ ಮಾನ ಕೊಡಬೇಕು, ಅವ್ರಿಗೆ ನನ್ನ ಈ ಸ್ಥಾನಕ್ಕೆ ತಂದಿದ್ದಾರೆ ಅನ್ಬೇಕೆ, ಅವ್ರಿಗೂ ನಾವು ಏನಾದ್ರು ಮಾಡ್ಬೇಕಂದ್ರೆ ಈ ಅಭ್ಯಾಸನ ನಾವು ಬಿಟ್ಟು ದಯಮಾಡಿ ಇದು ನಮ್ಮ ಅಕ್ಕ ತಂಗಿಯರನ್ನ ಅಣ್ಣ ತಮ್ಮರನ್ನ ಯಾರನ್ನೂ ನೋಡೋದಿಲ್ಲ। ಒಂದ್ 2 ಗಲಾಸ್ ಕುಡಿದಂದ್ರೆ ಯಾವನೋ ಗೊತ್ತಾಗೋಂಗಿಲ್ಲ। ಒಂದು ಕತ್ತಲ್ ಕೋಣೆಯಾಗ ಹೋದ್ರೆ ಹೆಂಗ್ ಗೊತ್ತಾಗ್ತೈತೋ, ನಮ್ಗೆ ಅನುಭವ ಆಗ್ತೈತೋ, ಅದೇ ರೀತಿ ಒಂದು ತುತ್ತು ಒಂದು ಗಲಾಸ್ ಕುಡಿದ್ರೆ ಆ ರೀತಿ ಆಗ್ತದೆ। ನಾವು ಯಾರೂ ಮುಂದೆ ಬಂದಿಲ್ಲ ಅದ್ರ ಜೊತೆ ಹೋಗಿ, ಅವ್ರ ನೆಳ್ಳಾಗ ಕೂತು ನಾವೆಲ್ಲ ಅವ್ರದ್ದೆಲ್ಲ ಉಪದೇಶನ ಕೇಳ್ಕೊಂಡಿದ್ದೀನಿ। ಅದಕ್ಕೆ ನಿಮಗೂ ನಾನು ಅದನ್ನ ತಿಳಿಸ್ತಾ ಇದ್ದೀನಿ। ದಯವಿಟ್ಟು ಇದನ್ನೊಂದು ಚಟಾನ ನಾವು ಬಿಟ್ರೆ ಅವರು ಕೊಟ್ಟಿದ್ದ ಪದವಿ ಇದೆ ಅನ್ನಲ್ಲ, ಅದು ಕಾಯಂ ಆಗ್ತದೆ। ಇಲ್ಲಾಂದ್ರೆ ಮತ್ತೆ ನಾವು ಅಲ್ಲಿಗೆ ಹೋಗ್ಬೇಕು ಕೊಂಡ್ರೆ, ನೀವು ನಿಮ್ಮ ಸಲುವಾಗಿ ನಮ್ಮ ಸಲುವಾಗಿ ಬೇಡ, ನಿಮ್ಮ ಮಕ್ಕಳ ಸಲುವಾಗಿ ಆದರೂ ನೀವು ಈ ಅಭ್ಯಾಸನ बिडಬೇಕಂತೇಳಿ ನಾನು निम्मेल्लरिಗೂ कई मुगिದು ಕೇಳ್ಕೊಳ್ತೀನಿ। आज विश्व हिंदू परिषद आणि आज भागाचे दोन्ही नगरसेवक यांच्या सहयोगामध्ये आज आमच्या सफाई मित्राला, जे आम्ही सफाई मित्र हा शब्द बघा लोकांना वेगळा वाटेल, हा जेव्हा आम्ही इंदोरला गेलो होते तेव्हा हा शब्द सफाई मित्र आणि त्यांनी सकाळचे उठल्यानंतर सत्य नमस्कार हा शब्द उपयोग करतात, फार चांगला वाटला मला।
सफाई मित्र आणि स्वच्छ नमस्कार. त्या निमित्ताने आज दिपाळी निमित्ताने हा आम्हाला इथे कार्यक्रम करायचे होते. आपल्या सफाई मित्राला दिपाळी निमित्त फराळ द्यावे आणि त्यांची बरोबर बसून 4 दोस्त मारावे. त्यांची काय म्हणजे त्यांची काय तर समस्या आहे, त्यांची काय तरी कष्ट असेल, ते कष्ट सुख दुःख एकमेकांना हे समजून घ्यावे. त्या निमित्ताने आज आम्ही त्यांच्याबरोबर एक स्वच्छता मित्र बरोबर एक गेट टुगेदर कार्यक्रम आज केले होते. त्या निमित्ताने 3 सगळे सफाई मित्र आज आलेले. त्यांच्याबरोबर बसून मी गप्पा मारून तेव्हा दीपावलीचे फराळपण द्यायचं, त्या निमित्ताने फराळपण मी दिलेले त्यांना.